ಇಲ್ಲಿ ನಿಮಗೆ 24 ಗಂಟೆ ಎಣ್ಣೆ ಸಿಗುತ್ತೆ. ಎಮರ್ಜೆನ್ಸಿಗೆ ಮಾತ್ರೆ ಸಿಗದಿದ್ರು ಕಲಾಸಿಪಾಳ್ಯದಲ್ಲಿ ಟಾನಿಕ್ ಗ್ಯಾರಂಟಿ. ಊರೆಲ್ಲ ಮಲಗಿ ನಿದ್ದೆ ಮಾಡ್ತಿದ್ರು ಸದಾ ಆಕ್ಟಿವ್ ಆಗಿರೋ ಏರಿಯಾ ಅಂದ್ರೆ ಅದು ಕಲಾಸಿಪಾಳ್ಯ. ಇಲ್ಲಿ ಅರ್ಧ ರಾತ್ರಿಯಲ್ಲಿ ಹೋದ್ರೂ ಅದೇ ಜನಜಂಗುಳಿ. ಇಂತಹದ್ದೊಂದು ಏರಿಯಾದಲ್ಲಿ ನಿಮಗೆ ಎಷ್ಟೊತ್ತಿಗೆ ಬೇಕಾದರೂ ಊಟ ಸಿಗುತ್ತೆ, ಜೊತೆಗೆ ಎಣ್ಣೆನೂ ಸಿಗುತ್ತೆ. ಎಣ್ಣೆ ಮಾರೋಕೆ ಅಬಕಾರಿ ಇಲಾಖೆ ಒಂದಷ್ಟು ರೂಲ್ಸ್ ಮಾಡಿದೆ. ಹಿಂಗೆ ಮಾರಬೇಕು, ಇಷ್ಟೊತ್ತಿಗೆ ಅಂಗಡಿ ತೆಗಿಬೇಕು, ಇಷ್ಟೊತ್ತಿಗೆ ಅಂಗಡಿಯನ್ನ ಮುಚ್ಚಬೇಕು, ಹೀಗೆ 10 ಹಲವು ರೂಲ್ಸ್ಗಳು ಇದ್ದಾವೆ. ಆದರೆ ಇಲ್ಲಿನ ಬಾರುಗಳಿಗೆ ಮಾತ್ರ ಯಾವ ರೂಲ್ಸ್ ಅಪ್ಲೈ ಆಗಲ್ಲ ಅಂತ ಕಾಣುತ್ತೆ. ಅಬಕಾರಿ ರೂಲ್ಸ್ಗಳು ಕಲಾಸಿಪಾಳ್ಯ ಧೂಳಿನಲ್ಲಿ ಗಾಳಿಪಟ. ಇದೋ ನೋಡಿ, ಓಂ ಸಾಯಿ ವೈನ್ಸ್, ಅಶ್ವಿನಿ ಬಾರ್ ಅಂಡ್ ರೆಸ್ಟೋರೆಂಟ್, SPH ಬಾರ್ ಅಂಡ್ ರೆಸ್ಟೋರೆಂಟ್, ಬೃಂದಾವನ ಬಾರ್ ಅಂಡ್ ರೆಸ್ಟೋರೆಂಟ್, ಶಮನ್ ಬಾರ್ ಅಂಡ್ ರೆಸ್ಟೋರೆಂಟ್, ಪ್ರಶಾಂತ್ ಬಾರ್ ಅಂಡ್ ರೆಸ್ಟೋರೆಂಟ್, ಸಮೃದ್ಧಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಅಹೋರಾತ್ರಿ ಕಾರ್ಯಾಚರಣೆ ಮಾಡ್ತವೆ. ಇದೆಲ್ಲ ಕಲಾಸಿಪಾಳ್ಯ ಪೊಲೀಸರ ಗಮನಕ್ಕೆ ಬಂದಿಲ್ಲ ಅಂತ ಅಂದರೆ ಯಾರು ಕೂಡ ನಂಬೋಕ್ಕಾಗಲ್ಲ. ಪೊಲೀಸರ ಕಣ್ಗಾವಲಿನಲ್ಲೇ ನಡೆಯುತ್ತಾ ಅಹೋರಾತ್ರಿ ಎಣ್ಣೆ ವ್ಯಾಪಾರ. ಇಲ್ಲಿರೋ ಎಲ್ಲ ಬಾರ್ಗಳಲ್ಲಿ ಮಧ್ಯರಾತ್ರಿ 2 ಗಂಟೆಗೋದ್ರೂ ಎಣ್ಣೆ ಸಿಗುತ್ತೆ, ಬೆಳಗಿನ ಜಾವ 4 ಗಂಟೆಗೋದ್ರೂ ಎಣ್ಣೆ ಸಿಗುತ್ತೆ. ಅಬಕಾರಿಯವರ ಯಾವ ನೀತಿ ನಿಯಮಗಳು ಇವರು ಫಾಲೋ ಮಾಡೋದಿಲ್ಲ. ಇದೆಲ್ಲ ಅಬಕಾರಿ ಇಲಾಖೆಯವರ ಗಮನದಲ್ಲೂ ಇರುತ್ತೆ ಅನ್ಸುತ್ತೆ. ಹಿಂಗೆ ಬೇಕಾಬಿಟ್ಟಿ ರೂಲ್ಸ್ ಫಾಲೋ ಮಾಡೋದಾದ್ರೆ ರೂಲ್ಸ್ ಇರೋದಾದ್ರೂ ಯಾಕೆ ಅಲ್ವಾ?